ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅನ್ಕೋತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಇವತ್ತು ಶುಕ್ರವಾರ, ಲಾಸ್ಟ್ ಶುಕ್ರವಾರ ನನ್ನ ಮಗಳಿದ್ದು ಸ್ಟಿಚ್ ಸರ್ಜರಿಗೆ ಹೋಗಿದ್ನಲ್ಲ. ಸೊ ಇವತ್ತು ಶುಕ್ರವಾರ ಅದರದ್ದು ಸ್ಟಿಚ್ ತೆಗೆಯೋದಕ್ಕೆ ಹೋಗೋದಕ್ಕಿದೆ. ಸೊ ಮಳೆ ಬರ್ತಾ ಇದೆ, ಯಾವ ಥರ ಹೋಗೋದು ಅಂತೇಳಿ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಕಾಣಿಸ್ತಾ ಇಲ್ಲ, ಲೈಟಾಗಿ ಬರ್ತಾ ಇದೆ ಮಳೆ. ಆವಾಗಲೇ ಸ್ವಲ್ಪ ಜೋರಾಗಿನೇ ಬಂತು, ಬಟ್ ಇವಾಗ ಸ್ವಲ್ಪ ಲೈಟಾಗಿ ಬರ್ತಾ ಇದೆ. ಇವಾಗ ಹೋಗಬೇಕು. ಮಳೆ ಇಷ್ಟು ದಿವಸ ಮಳೆ ಇಲ್ಲ ಅಂತೇಳಿ ಅದೇ ಒಂದು ಟೆನ್ಷನಲ್ಲಿ ಇತ್ತು, ಶೆಕೆ ಆಗ್ತಿದೆ ಅಂತೇಳಿ. ಬಟ್ ಇವಾಗ ಮಳೆ ಬಂತಲ್ವಾ, ಹೊರಗಡೆ ಯಾವ ಥರ ಹೋಗೋದು ಅಂತೇಳಿ. ಸೊ ನೋಡೋಣ ಏನಾಗುತ್ತೆ ಅಂತೇಳಿ. ನಂಗೆ ಅದು ನೋಡುವಾಗ ಒಂಥರ ಅನಿಸ್ತಾ ಇದೆ, ಯಾಕಂದರೆ ಸ್ಟಿಚ್ ಸ್ವಲ್ಪ ಹಸಿ ಥರ ಇದೆ. ನೋಡೋಣ ಏನಾಗುತ್ತೆ ಅಲ್ಲಿ ಹೋದಾದ್ಮೇಲೆ, ನೋಡೋಣ ಏನಾಗುತ್ತೆ ಅಂತೇಳಿ. ಕಟ್ ರೆಡಿಯಲ್ಲೇ ಪೊಯ್. ಸೊ ಇವಾಗ ಹೋಗ್ತಾ ಇದ್ದೀವಿ, ನೋಡೋಣ. ಇದು ನನ್ನ ಮಗಳಿದ್ದಾಳಲ್ವ, ಚಿಕ್ಕವಳು, ಅವಳು ಮಾಡಿರುವಂತಹ ಪೇಂಟಿಂಗ್ ಅದು. ಸೊ ನನಗದು ತೆಗೆಯೋದಕ್ಕೆ ಮನಸ್ಸಿಲ್ಲ. ಸೊ ಅದಕ್ಕೋಸ್ಕರ ಅದನ್ನ ಇಲ್ಲಿ ಮುಂಗಡೆ ಇಟ್ಟಿದ್ದೆ ಹಾಲಲ್ಲಿ. ಸೊ ಅದನ್ನ ತೆಗ್ದಿವಾಗ ಇಲ್ಲಿ ಇಟ್ಟಿದ್ದೀನಿ. ಸೊ ಇಲ್ಲಿ ಇರ್ಲಿ ಅಂತೇಳಿ, ಬಿಸಾಕೋದಕ್ಕೆ ಯಾಕೋ ಮನಸ್ಸಿಲ್ಲ ಅದು. ಸೊ ಅದಕ್ಕೋಸ್ಕರ ಅಲ್ಲಿ ಇರ್ಲಿ ಅಂತೇಳಿ. ಸೊ ಇವಾಗ ಹೋಗ್ತೀನಿ, ನೋಡೋಣ ಏನೇನಾಗುತ್ತೆ ಅಂತೇಳಿ. ಹೋಗಿ ಆದ್ಮೇಲೆ ಅಲ್ಲಿ ಏನಾಗುತ್ತೋ ಅದೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನೋಡೋಣ, ಹೋಗೋಣ ಇವಾಗ. ಮಳೆ ಅಂತೂ ಬರ್ತಾನೆ ಇದೆ. ಹೊರಗಡೆ ಹೋಗುವಾಗದಲ್ಲದೆ ಇವಾಗ ಮಳೆಗೆ ಹಾಕುವಂತಹ ಚಪ್ಪಲಿ ಇದೆಯಲ್ವ, ಅದನ್ನು ತೆಗೆದಿಲ್ಲ. ಸೊ ಹಾಗಾಗಿ ಹೊರಗಡೆ ಹೋಗೋದಕ್ಕೇ ಒಂಥರ ಆಗ್ತಾ ಇದೆ. ಮಳೆ ಸ್ವಲ್ಪ ದಿವಸದಿಂದ ಬರ್ತಾನೆ ಇದೆ, ಚೂರೇ ಬರ್ತಾ ಇದ್ದು. ಬಟ್ ನಿನ್ನೆ ಏನು ಬೆಳಿಗ್ಗೆಯಿಂದನೇ ಮಳೆನೇ ಸ್ಟಾರ್ಟ್ ಆಗಿಬಿಟ್ಟಿರೋದು. ಬೆಳಿಗ್ಗೆಯಿಂದ ರಾತ್ರಿ ತನಕ ಮಳೆನೇ ನಿಂತಿಲ್ಲ. ಸೊ ಈ ಥರ ಮಳೆಯಲ್ಲಿ ಫಸ್ಟ್ ಟೈಮ್ ಹೊರಗಡೆ ಹೋಗ್ತಾ ಇರೋದು. ಒಂಥರ ಅನ್ನಿಸ್ತೈತಿ. ಮಳೆಗೆ ಕೊಡೆ ಹಿಡ್ಕೊಂಡು ಹೋಗೋದು, ನನಗಂತೂ ನಿಜ ಹೇಳಬೇಕಂದ್ರೆ ನನಗೆ ಈ ಥರ ಕೊಡೆ ಹಿಡ್ಕೊಂಡು ಹೋಗೋದಲ್ಲ ಅಷ್ಟೊಂದು ಇಷ್ಟನೇ ಆಗಲ್ಲ. ನಾನೆಲ್ಲಾದರೂ ಹೋಗುವಾಗ ಕೊಡೆನೇ ಹಿಡಿಯಲ್ಲ. ಮಳೆ ನಿಂತಾಗ ಹೊರಡ್ತೀನಿ, ಆಮೇಲೆ ಅಲ್ಲಿಂದನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ. ಕೊಡೆ ಅಂತೂ ಹಿಡಿಯೋದೇ ಇಲ್ಲ. ಬಟ್ ಇವಾಗಂತೂ ಹಾಸ್ಪಿಟಲಿಗೆ ಹೋಗುವಾಗಂತೂ ಟೈಮಿಗೆ ಹೋಗಬೇಕು. ಮಧ್ಯಾಹ್ನ ಆಗಿಬಿಟ್ರೆ ಆಮೇಲೆ ಅವ್ರದ್ದು ಟೈಮಿಂಗ್ಸಿಗೆ ಅವ್ರು ಬರೋದು. ಸೊ ಅದಕ್ಕೋಸ್ಕರ ಏನು ಇವಾಗ ಬಂದಿದ್ದೀವಿ, ಮಳೆ ಬಂದರೂ ಪರವಾಗಿಲ್ಲ ಅಂತೇಳಿ ಇವಾಗ ಹೊರಟಿದ್ದೀವಿ. ಫುಲ್ ಬಟ್ಟೆ ಬುರ್ಕ ಎಲ್ಲ ಒದ್ದೆ ಆಗಿಬಿಟ್ಟಿತ್ತು. ಶಾಲ್, ಬಟ್ಟೆ, ಏನು ಕೆಳಗಡೆ ಪ್ಯಾಂಟ್, ಇದೆಲ್ಲ ಫುಲ್ಲು ಒದ್ದೆ ಆಗಿಬಿಟ್ಟಿತ್ತು. ಒಂಥರ ಏನು ಚಳಿ ಥರ ಆಗ್ತಾಯಿತ್ತು, ಒಂಥರ ಇರಿಟೇಷನ್ ಥರನೂ ಆಗ್ತಾಯಿತ್ತು. ಗೊತ್ತಿದೆಯಲ್ವ, ಒದ್ದೆ ಆದರೆ ಕೈ ಕಾಲೆಲ್ಲ ಒಂಥರ ಕಡಿತ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅದೇ ಥರ ಆಗ್ತಾಯಿತ್ತು. ಸೊ ಇವಾಗ ಹೇಗೂ ನಡ್ಕೊಂಡು ಬಂದು ಆಟೋ ಸಿಗುತ್ತಾ ನೋಡಿದ್ವಿ, ಆಟೋ ಸಿಕ್ಕಿಲ್ಲ. ಸೊ ಹೇಗೂ ನಡ್ಕೊಂಡು ಬಂದು ಇಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ವೆಯ್ಟ್ ಮಾಡ್ಕೋತಾ ಇದ್ದೀವಿ. ಹೀಲ್ಸೇ ಹಾಕ್ಕೊಂಡು ಬಂದಿದ್ದೀನಿ ನಾನು. ಏನು ಮಳೆ ಹಾಕೋ ಚಪ್ಪಲಿನೂ ತೆಗೆದಿಲ್ಲ ಇನ್ನು ಅದೂ ತೆಗಿಬೇಕು. ಒಂದು ಸಲ ಹೊರಗಡೆ ಹೋಗೋದಿದ್ದೇ ಇರುತ್ತೆ. ಸೊ ಆವಾಗಂತೂ ಬೇಕಾಗುತ್ತೆ. ಬೈಕಲ್ಲಿ ಸ್ಕೂಟಿಲೆಲ್ಲ ಹೋಗುವಾಗ ಅಷ್ಟೊಂದು ಗೊತ್ತಾಗಲ್ಲ. ಈ ಥರ ನಡ್ಕೊಂಡು ಹೋಗುವಾಗ, ಬಸ್ಸಲ್ಲಿ ಹೋಗುವಾಗೆಲ್ಲ ಮಳೆ ಹಾಕೋ ಚಪ್ಪಲಿನೇ ಬೇಕು. ಈ ಥರದ ಚಪ್ಪಲಿ ಎಲ್ಲ ಹಾಕ್ಕೊಂಡು ಹೋಗೋದಕ್ಕಾಗಲ್ಲ. ಸೊ ಇವಾಗ ಬಸ್ಸೂ ಬಂತು, ಗೌರ್ಮೆಂಟ್ ಬಸ್. ಸೊ ಅದರಲ್ಲೇ ಹೋಗ್ತಾ ಇದ್ದೀವಿ ಇವಾಗ ಹಾಸ್ಪಿಟಲ್ಗೆ. ಸೊ ಇವಾಗ ಮ್ಯಾಂಗ್ಳೂರು ರೀಚ್ ಆಗಿದ್ದೀವಿ, ನಡ್ಕೊಂಡು ಹೋಗ್ತಾ ಇದ್ದೀವಿ ಕೊಡೆ ಹಿಡ್ಕೊಂಡು. ನನ್ನ ಮಗಳು ಬೇರೆ ಏನು ಜೀನ್ಸ್ ಹಾಕಿದ್ದಾಳೆ, ಅದು ಸ್ವಲ್ಪ ಲೆಂತ್ ಜಾಸ್ತಿ ಇದೆ. ಹಾಗಾಗಿ ಅವಳು ಒಂದು ಕೈಯಲ್ಲಿ ಜೀನ್ಸ್ ಹಿಡ್ಕೊಂಡು, ನಾನೊಂದು ಕೈಯಲ್ಲಿ ಬುರ್ಕ ಎತ್ತಿ, ಅಂದರೆ ಫುಲ್ಲು ನೀರು ನಿಂತುಬಿಟ್ಟಿತ್ತು ಅಲ್ಲಿ. ಸೊ ಹಾಗಾಗಿ ಬುರ್ಕ ಎತ್ತಿ, ಆಮೇಲೆ ಒಂದು ಕೈಯಲ್ಲಿ ಕೊಡೆ, ಹೇಗೂ ಹಾಸ್ಪಿಟಲ್ ತನಕ ರೀಚ್ ಆದ್ವಿ. ಸೊ ಇವಾಗ ಲೈನಲ್ಲಿ ನಿಂತಿದ್ದೀವಿ ಎಂಟ್ರಿ ಮಾಡಿಸೋದಕ್ಕೆ ಅಂತೇಳಿ. ಸೊ ಇವಾಗ ಎಂಟ್ರಿ ಎಲ್ಲ ಆಯಿತು, ಇವಾಗ ಹೋಗ್ತಾ ಇದ್ದೀವಿ ಸ್ಟಿಚ್ ತೆಗಿಯೋದಕ್ಕೆ ಅಂತೇಳಿ. ಒಂಥರ ಜುಮ್ ಅನ್ನಿಸ್ತಾ ಇದೆ, ಯಾಕೆಂದರೆ ನಮಗೂ ಎಕ್ಸ್ಪೀರಿಯನ್ಸ್ ಇದೆ ಸ್ಟಿಚ್ ತೆಗೆಸಿರೋದು. ಅಂದರೆ ನನಗೆ 2 ಮಕ್ಕಳದು ಸಿ ಸೆಕ್ಷನೇ ಆಗಿರೋದು. ಸೊ ಹಾಗಾಗಿ ಆ ಥರ ಸ್ಟಿಚ್ ತೆಗಿಯೋದು ಅಂತ ಹೇಳುವಾಗ ಅವತ್ತೊಂಥರ ಏನೋ ಒಂಥರ ಹೊಟ್ಟೆ ಒಳಗಡೆ ಒಂಥರ ಆಗೋದು, ಒಂಥರ ಭಯ ಥರ ಇತ್ತು. ಸೊ ಅದೇ ಥರ ನನ್ನ ಮಗಳಿಗೂ ಆಗ್ತಾಯಿತ್ತು, ತುಂಬಾ ಹೆದರ್ತಾ ಇದ್ಲು, ನೋವಾಗುತ್ತೆ ಅಂತೇಳಿ. ಅದು ಸರ್ಜರಿ ಮಾಡುವಾಗಂತೂ ಅನಸ್ತೇಷಿಯಾ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಅದರಲ್ಲಿ ಪೇಯ್ನ್ ಅಷ್ಟೊಂದು ಗೊತ್ತಾಗಲ್ಲ. ಬಟ್ ಸ್ಟಿಚ್ ತೆಗಿಯುವಾಗ ಆ ಥರ ಏನು ಮಾಡಲ್ವಲ್ಲ. ಸೊ ಹಾಗಾಗಿ ತುಂಬಾ ಹೆದರ್ತಾ ಇದ್ಲು. ಸೊ ಫೈನಲಿ ಅಲ್ಹಮ್ದುಲಿಲ್ಲ ಚೆನ್ನಾಗೇ ತೆಗೆದ್ರು, ಏನು ಅವಳಿಗೆ ಅಷ್ಟೊಂದು ಪೇಯ್ನ್ ಏನೂ ಆಗಿಲ್ಲ. ಸೊ ಹಾಗೇ ಬರುವಾಗ ಅಲ್ಲೇ ಕ್ಯಾಂಟೀನಲ್ಲಿ ಮೊನ್ನೆ ನಾವು ತಿಂದಿದ್ವಿ ಫ್ರೈಡ್ ರೈಸ್. ಸೊ ಅದನ್ನೇ ತಿಂದ್ಕೊಂಡು ರಿಟರ್ನ್ ಮನೆಗೆ ಬಂದ್ವಿ. ಇವಾಗ ಅಂದರೆ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಇವಾಗ ಹಾಸ್ಪಿಟಲಿಂದೆಲ್ಲ ಬಂದು ಫಸ್ಟ್ ಹೋಗಿ ಸ್ನಾನ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಇವಾಗ ಫಸ್ಟ್ ಮಳೆ ಅಲ್ವಾ. ಸೊ ಹಾಗಾಗಿ ಗೊತ್ತಿದೆಯಲ್ವ, ರೋಡಲ್ಲೆಲ್ಲ ಯಾವ ಥರ ನೀರು ನಿಂತಿರುತ್ತೆ ಅಂತೇಳಿ. ಅದರಲ್ಲಿ ಬೇರೆ ಮಂಗಳೂರಲ್ಲಿ ಎಷ್ಟೊಂದು ನೀರು ನಿಂತಿರುತ್ತೆ. ಸೊ ಹಾಗೇನೆ ಗಾಡಿಯವರು ಹೋಗುವಾಗಲೂ ಅದೇ ಥರ ಒಟ್ಟಾರೆ ಹೋಗ್ಬಿಡ್ತಾರೆ. ಫುಲ್ಲು ನೀರೆಲ್ಲ ಮೈ ಮೇಲೇ ಬಿಡುತ್ತೆ.
ಸೊ ಅದಕ್ಕೋಸ್ಕರ ಫಸ್ಟ್ ಬಂದು ಏನು ಸ್ನಾನ ಮಾಡ್ಕೊಂಡಿದ್ದೀನಿ. ಅಲ್ಹಮ್ದುಲಿಲ್ಲಾ ಸ್ಟಿಚ್ಚನ್ನು ಈಸಿಯಾಗಿನೇ ತೆಗೆದ್ರು. ಒಂಥರ ಭಯ ಆಗ್ತಾ ಇತ್ತು, ಯಾಕೆಂದರೆ ಅವಳು ಆವಾಗ ಫೇಸ್ ಎಲ್ಲ ವಾಶ್ ಮಾಡ್ತಾ ಇದ್ಲು. ಹಸಿ ನಂಗದು ಸ್ಟಿಚ್ ನೋಡುವಾಗ ಒಂಥರ ಹಸಿ ಥರ ಕಾಣಿಸ್ತಾ ಇತ್ತು. ಅದಕ್ಕೊಂಥರ ಟೆನ್ಷನ್ ಆಗ್ತಾ ಇತ್ತು. ಬಟ್ ಅಲ್ಹಮ್ದುಲಿಲ್ಲಾ ಏನೂ ಇಲ್ಲ, ಚೆನ್ನಾಗೇ ತೆಗೆದ್ರು. ಸೊ ಅವಳು ಅಲ್ಲಿಂದನೇ ಅಮ್ಮನ ಮನೆಗೆ ಹೋದ್ಲು, ನಾನು ಇಲ್ಲಿ ಮನೆಗೆ ಬಂದಿದ್ದೀನಿ. ಸೊ ಹಾಗೇನೆ ಏನು ನಮ್ಮ ಮಾವನು ಹೋಗಿದ್ದಾರೆ ಪಾಪ. ಅವರು ಇಲ್ಲಂದ್ರೆ ಬಂದರೆ 1 ಮಂತ್ ಅಟ್ಲೀಸ್ಟ್ ಮಿನಿಮಮ್ ಅಂದ್ರೂ 1 ಮಂತ್ ಇರ್ತಾರೆ. ಬಟ್ ಈ ಸಲ ಅವರು ಇತ್ತಿಲ್ಲ, ಲಾಸ್ಟ್ ಸಂಡೇ ಬಂದಿರೋದು. ಈ ಸಂಡೇ ಬಂದರೆ 1 ಮಂತ್ ಆಗೋದು, 1 ವೀಕ್ ಆಗೋದಷ್ಟೇ. ಅಷ್ಟು ಬೇಗ ಹೋಗ್ಬಿಟ್ಟಿದ್ದಾರೆ, ಯಾಕೆಂದರೆ ಅವ್ರಿಗೆ ಅರ್ಜೆಂಟಾಗಿ ಕಾಲ್ ಬಂದಿತ್ತು, ಅರ್ಜೆಂಟಾಗಿ ಬನ್ನಿ ಅಂತೇಳಿ. ಸೊ ಅದಕ್ಕೋಸ್ಕರ ಅವರು ಹೋದರು. ಒಂಥರ ಬೇಜಾರಾಗುತ್ತೆ, ಯಾಕೆಂದರೆ ಅವ್ರು ಬಂದರೆ ನಾವೆಲ್ಲ ಅವರು ದರ್ಗಗಳಿಗೆಲ್ಲ ಕರ್ಕೊಂಡು ಹೋಗಿ ಸುತ್ತಾಡಿಸ್ಕೊಂಡೆಲ್ಲ ಹೋಗೋದು. ಅವರಿಗೆ ದರ್ಗಗಳು ಅಂದರೆ ಏಜ್ ಆದವರು ಜಾಸ್ತಿಯಾಗಿ ದರ್ಗಗಳನ್ನೇ ವಿಸಿಟ್ ಮಾಡೋದು. ಹಾಗಾಗಿ ಅವ್ರನ್ನ ದರ್ಗಗಳಿಗೆಲ್ಲ ಕರ್ಕೊಂಡು ಹೋಗ್ತೀವಿ. ಬಟ್ ಈ ಸಲ ಬಂದಾಗ ಎಲ್ಲೂ ಕರ್ಕೊಂಡು ಹೋಗಿಲ್ಲ, ಯಾಕೆಂದರೆ ಅವ್ರು ಬಂದಿರೋದೇ ಸಂಡೇ. ಮಂಡೇಯಿಂದ ಹಸ್ಬೆಂಡ್ ಡ್ಯೂಟಿಗೆ ಹೋದರು. ಆಮೇಲೆ ಈ ಸಂಡೇ ಬಂದರೆ ಎಲ್ಲಾದರೂ ಕರ್ಕೊಂಡು ಹೋಗೋಣ ಅಂತೇಳಿ ನಾವು ದಿನದ ಭಕ್ಷ ದರ್ಗ ಇದೆಯಲ್ಲ, ಅಲ್ಲಿಗೆ ನಾವು ಇಷ್ಟ ತನಕ ಹೋಗಿಲ್ಲ. ಸೊ ಅವ್ರನ್ನೂ ಅಲ್ಲಿಗೆ ಕರ್ಕೊಂಡು ಹೋಗೋಣ ಅಂತೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಬಟ್ ಅನ್ಫಾರ್ಚುನೇಟ್ಲಿ ಅವ್ರಿಗೆ ಅರ್ಜೆಂಟಾಗಿ ಕಾಲ್ ಬಂತು. ಸೊ ಹಾಗಾಗಿ ಅವ್ರು ಹೋದರು. ಒಂಥರ ಬೇಜಾರಾಗುತ್ತೆ. ಒಂದು 2 ವೀಕ್ಸ್ 3 ವೀಕ್ಸ್ ಇದ್ರೂ ಬೇಜಾರಾಗ್ತಾ ಇತ್ತಿಲ್ಲ ಅಷ್ಟೊಂದು. ಬಟ್ ಇವ್ರು ಬಂದು ಇನ್ನೂ 1 ವೀಕೂ ಆಗಿಲ್ವಲ್ಲ, ಇಷ್ಟು ಬೇಗ ಹೋದ್ರಲ್ವ ಅಂತೇಳಿ ಒಂಥರ ಬೇಜಾರಾಗ್ತಾ ಇದೆ. ಏನು ಮಾಡೋದು, ಅವ್ರಿಗೆ ಅರ್ಜೆಂಟಾಗಿ ಹೋಗಬೇಕಾಗಿತ್ತು. ಪರವಾಗಿಲ್ಲ, ಇನ್ನೊಂದ್ಸಲ ಬರ್ಬೋದು, ಬಂದರೆ ಆವಾಗ ಕೂತ್ಕೋತಾರೆ. ಸೊ ಇವಾಗ ಫಸ್ಟ್ ನಮಾಜ್ ಮಾಡ್ಕೋತೀನಿ. ಇವತ್ತು ಶುಕ್ರವಾರದ ನಮಾಜೂ ಲೇಟ್ ಆಯಿತು ನಂದು. ಇಲ್ಲಾಂದರೆ ಯಾವತ್ತಿಗೂ ಬೇರೆ ಸ್ವಲ್ಪ ಲೇಟ್ ಆದ್ರೂ ಶುಕ್ರವಾರ ಟೈಮಿಗೆ ಮಾಡ್ಕೋತೀನಿ. ಬಟ್ ಇವತ್ತು ಅದೂ ಲೇಟ್ ಆಯಿತು. ಹಾಗೆಯೇ ಅಡುಗೆನೂ ಏನು ಮಾಡಿಲ್ಲ ನಾನು. ಅದೇ ಹಾಸ್ಪಿಟಲಲ್ಲಿ ಕ್ಯಾಂಟೀನಲ್ಲೆಲ್ಲ ಒಂದು ಸ್ವಲ್ಪ ತಿಂದಿದ್ನಲ್ಲ, ಸೊ ಅದೇ. ಇವಾಗ ಅಡುಗೆ ಏನೂ ಮಾಡಿಲ್ಲ, ಇವಾಗ ಏನಾದರೂ ಮಾಡಬೇಕು ಅಡುಗೆಗೆ ಅಂತೇಳಿ. ಹಾಗೆಯೇ ಬಟ್ಟೆಗಳು ಅಲ್ಲಿ ರಾಶಿ ಬಿದ್ದಿದ್ದಾವೆ. ಇವಾಗ ಮಳೆ ಅಲ್ವಾ, ಸೊ ಹಾಗಾಗಿ ಬಟ್ಟೆಗಳೇ ಒಣಗ್ತಾ ಇಲ್ಲ. ಡೈಲಿ ಬಟ್ಟೆ ಅಂತೂ ಆಗುತ್ತೆ, ವಾಶ್ ಮಾಡಬೇಕು, ಒಣಗಲ್ಲ. ಸೊ ಇವಾಗ ಫಸ್ಟ್ ಹೋಗಿ ನಮಾಜ್ ಮಾಡ್ಕೊಂಡು ಬರ್ತೀನಿ. ನಂತರ ಏನಾಗುತ್ತೋ ನೋಡೋಣ, ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಜಾಲಿಯಾ ಮೊಬೈಲ್ ನೋಡ್ಕೋಗು. ಬ್ಲ್ಯಾಂಕೆಟ್ ಎಲ್ಲ ಇಟ್ಟಿತ್ತು, ಮುಟ್ಟಬೇಕಂಡ ದೂರ ಬೆಚ್ಚಿ ಹೋಗು. ಮೊಬೈಲ್ ಫೇಸ್ರ ಮುಟ್ಟಬೇಕಂಡದ್ದು, ಕಣ್ಣರ ಮುಟ್ಟಬೇಕಂಡ ದೂರ. ನಾನೂ ನಮಾಜೆಲ್ಲ ಆಗಿ ಸ್ವಲ್ಪ ಹೊತ್ತು ಮಲಗಿ ಎದ್ದೇಳಷ್ಟೊತ್ತಿಗೆ ಹಸ್ಬೆಂಡೂ ಬಂದಿದ್ದಾರೆ. ಅವರೂ ಬೇಗನೆ ಬಂದುಬಿಟ್ರು. ಮಳೆ ಅಲ್ವಾ, ಅವ್ರಿಗೂ ಅಲ್ಲಿ ಕೆಲಸ ಮಾಡ್ಸೋಕ್ಕೇನು ಆಗಲ್ಲ. ಸೊ ಹಾಗಾಗಿ ಅವರೂ ಬೇಗನೆ ಬಂದರು. ಸೊ ಅವ್ರಿಗೋಸ್ಕರ ಇಲ್ಲಿ ನಾನು ಟೀ ಇಡ್ತಾ ಇದ್ದೀನಿ. ಅವ್ರಿಗಂತೂ ಟೀ ಜೊತೆ ಬಿಸ್ಕಿಟ್ ಅಥವಾ ಬೇರೆ ಏನಾದರೂ ಬೇಕೇ ಬೇಕು ಈವ್ನಿಂಗ್ ಟೈಮಲ್ಲಿ. ಒಟ್ಟಿನಲ್ಲಿ ಬಿಸ್ಕಿಟ್ ಅಂತೂ ಜಾಸ್ತಿಯಾಗಿ ತಿಂತಾರೆ. ಅದಕ್ಕೇ ಹೇಳ್ತೀನಿ ಅವರಿಗೆ, ನಿಮಗೆ ಈ ಥರ ಬಿಸ್ಕಿಟ್ ತಿಂದೆ ಹೊಟ್ಟೆ ಬಂದಿರೋದು ಅಂತೇಳಿ. ಅವ್ರದ್ದು ಫಸ್ಟಿಂದನೇ ಅಭ್ಯಾಸ. ಟೀ ಇದೆಯಲ್ವಾ, ಅದನ್ನು ಬಿಸ್ಕಿಟಿಗೆ ಫುಲ್ಲಾಗಿ ಹಾಕೋದು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು, ಆಮೇಲೆ ತಿನ್ನೋದು. ನನಗೆ ಅದು ನೋಡುವಾಗಲೇ ಒಂಥರ ವಾಂತಿ ಬರುತ್ತೆ. ಬಟ್ ಅವ್ರಿಗಂತೂ ಅದೇ ಥರ ಇಷ್ಟ ಆಗೋದು. ಯಾವಾಗಲೂ ಅದೇ ಥರ ಬಿಸ್ಕಿಟ್ ಇಲ್ಲ ಅಂದರೆ ಬರುವಾಗ ಮಾರಿ ಬಿಸ್ಕಿಟ್ ಇದೆಯಲ್ವ, ಅದು ಇಲ್ಲಾಂದರೆ ಪಾರ್ಲೆಜಿ ಬಿಸ್ಕಿಟ್, ಅದನ್ನು ತಗೊಬಂದೇ ಬರ್ತಾರೆ. ಸೊ ಅದೇ ಥರ ಮಾಡಿ ಕುಡಿಯೋದವರು, ತಿನ್ನೋದು. ಸೊ ಇವಾಗ ಟೀ ಎಲ್ಲ ಇಟ್ಟಿದ್ದೀನಿ. ಇವಾಗ ಹಸ್ಬೆಂಡಿಗೆ ಇಲ್ಲಿ ಟೀ ಕೊಡೋಣ ಅಂತೇಳಿ. ಅವರಿಗೆ ಈ ಥರ ಟೀಗೆ ಹಾಕಿ ಮಿಕ್ಸ್ ಮಾಡಿ ತಿನ್ನೋದಾದರೆ ಫುಲ್ಲು ಜಾಸ್ತಿ ಚಹಾ ಬೇಕು. ಅದ್ರ ಜೊತೆಗೆ ಒಂದೊಂದು ಸಲ ಬಿಸ್ಕಿಟ್ ಅಲ್ಲದಿದ್ದರೆ ಇಲ್ಲ ಅವಲಕ್ಕಿ ಬರುತ್ತಲ್ವ, ಗಟ್ಟಿ ಅವಲಕ್ಕಿ ಎಲ್ಲ, ಸೊ ಅದಕ್ಕೂ ಇದೇ ಥರ ಟೀ ಇದೆಯಲ್ವ, ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಿಂತಾರೆ. ಸೊ ಹಾಗೆಯೇ ಈ ಮರದಲ್ಲಿ ಫುಲ್ಲು ಕಾಗೆ ಇದೆ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಅನ್ಫಾರ್ಚುನೇಟ್ಲಿ ಆ ಮರನೂ ಬಿದ್ದೋಯ್ತು ಇವತ್ತು. ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ಅದು ಸಂಜೆ ತನಕ ಚೆನ್ನಾಗೇ ಇತ್ತು, ಈವ್ನಿಂಗ್ ಆಗುವಾಗ ಬಿದ್ದಿರೋದು. ಸೊ ಹಾಗೆಯೇ ಇವತ್ತೊಂದು ಮಟನಿದೊಂದು ರೆಸಿಪಿ ಮಾಡೋಣ ಅಂತೇಳಿ. ತುಂಬ ದಿವಸ ಆಗಿಬಿಟ್ಟಿತ್ತು, ರೆಸಿಪಿನೂ ಹಾಕಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲಿ ಎಣ್ಣೆಗೆ ನಾನಿಲ್ಲಿ ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ, ಆಮೇಲೆ ಪಲಾವ್ ಎಲೆ ಬರುತ್ತಲ್ವ, ಅದನ್ನು ಹಾಕಿ, ನಂತರ ಇದಕ್ಕೆ ನಾನಿಲ್ಲಿ ಈರುಳ್ಳಿ ಇದೆಯಲ್ವ, ಅದನ್ನು ಸ್ಲೈಸ್ ಮಾಡ್ಕೊಂಡಿರುವಂತಹ ಈರುಳ್ಳಿನ ಹಾಕಿ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಎಲ್ಲಿ ತನಕ ಫ್ರೈ ಮಾಡ್ಕೋಬೇಕಂದ್ರೆ ಚೆನ್ನಾಗಿ ಕ್ಯಾರಮಲೈಸ್ ಆಗಬೇಕು, ಬ್ರೌನಾಗಿ ಕ್ಯಾರಮಲೈಸ್ ಥರ ಆಗುತ್ತಲ್ವ, ಸೊ ಆ ಥರ ಆಗಬೇಕು. ಅಲ್ಲಿ ತನಕ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ನೋಡಿ, ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಇದಕ್ಕೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ವ, ಅದನ್ನು ಹಾಕೋತೀನಿ. ನಾನಿಲ್ಲಿ ಸ್ವಲ್ಪ ಜಾಸ್ತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಮಟನ್ಗೆ ಅಂದರೆ ನಾನ್ ವೆಜ್ ರೆಸಿಪಿಗೆಲ್ಲ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ನಾನಿಲ್ಲಿ ಮಟನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇದಕ್ಕೆ
ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಇದಕ್ಕೆ ಉಪ್ಪನ್ನು ಹಾಕ್ಕೋತೀನಿ. ಆಮೇಲೆ ಮಸಾಲ ಮಾಡ್ಕೊಳ್ಳುವಾಗ ಆಮೇಲೆ ಹಾಕೊಳ್ಳೋಣ ಎಷ್ಟು ಬೇಕು ಅಂದರೆ ನೋಡಿ. ಇವಾಗ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಕಿದ್ದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನೀರು ಹಾಕಿ ನಾನು ಫಸ್ಟಿಗೆ ಇದನ್ನು ಬೇಯಿಸ್ತೀನಿ. ಆಮೇಲೆ ಮಸಾಲ ಪೌಡರ್ ಎಲ್ಲ ಹಾಕೋದು, ಆಮೇಲೆ ಫಸ್ಟಿಗೆ ಇದನ್ನು ಬೇಯಿಸ್ಕೊಳ್ಳೋಣ. ಸೊ ಅದಕ್ಕೋಸ್ಕರ ಇದಕ್ಕೆ ನೀರು ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಇದನ್ನು ಬೇಯಿಸೋಣ. ಮಟನ್ ಬೇಯೋದಕ್ಕೆ ಎಷ್ಟು ವಿಶಿಲ್ ಬೇಗುತ್ತೋ ಅಷ್ಟು ವಿಶಿಲಲ್ಲಿ ನೀವು ಬೇಯಿಸ್ಬೋದು. ಒಂದೊಂದು ಕುಕ್ಕರಲ್ಲಿ ಬೇಗ ಬೇಯುತ್ತೆ, ಒಂದೊಂದು ಕುಕ್ಕರಲ್ಲಿ ಲೇಟ್ ಆಗುತ್ತೆ. ಸೊ ಹಾಗಾಗಿ ಮಟನ್ ಅಂದಮೇಲೆ ಕುಕ್ಕರಲ್ಲೇ ಬೇಯಿಸ್ಬೇಕು ಅಂತೇನಿಲ್ಲ, ಪಾತ್ರೆಲೂ ಬೇಯಿಸ್ಬೋದು. ಚೆನ್ನಾಗಾಗುತ್ತೆ. ಕುಕ್ಕರಲ್ಲಿ ಬೇಯಿಸೋದಕ್ಕಿಂತ ಮಟನನ್ನು ಈ ಥರನೇ ನಾವು ಬೇಯಿಸ್ತೀವಲ್ವ ಪಾತ್ರೆಯಲ್ಲಿ, ಆವಾಗ ಅದರದ್ದು ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ. ಬಟ್ ಇವಾಗ ಗ್ಯಾಸಿದು ಪ್ರಾಬ್ಲಮಿಂದಾಗಿ ಆ ಥರ ಅಂತೂ ಮಾಡೋದಕ್ಕೆ ಆಗೋದೇ ಇಲ್ಲ. ಯಾವುದೇ ಅಡುಗೆ ಆದ್ರೂ ಕುಕ್ಕರಲ್ಲೇ ಮಾಡೋದು ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಹಾಗೆಯೇ ಇಲ್ಲಿ ಮಟನನ್ನು ಬೇಯೋದಕ್ಕೆ ಇಟ್ಟಿದ್ದೀನಿ. ಅಷ್ಟರ ತನಕ ಸ್ವಲ್ಪ ಪಾತ್ರೆ ಎಲ್ಲ ಆಗಿಬಿಟ್ಟಿತ್ತಲ್ವ, ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ತೆಗಿಯೋಣ ಅಂತೇಳಿ ಇವಾಗ ವಾಶ್ ಮಾಡಿ ತೆಗಿತಾ ಇದ್ದೀನಿ. ಸೊ ಇವಾಗ ನೋಡಿ ಮಟನನ್ನು ಚೆನ್ನಾಗಿ ಬೆಂದಿದೆ, ಸಾಫ್ಟಾಗಿ ಬೆಂದಿದೆ. ನನಗಂತೂ ಮಟನ್ ತುಂಬಾ ಸಾಫ್ಟಾಗಿ ಬೇಯಬೇಕು, ಆವಾಗಲೇ ಇಷ್ಟ ಆಗೋದು ತಿನ್ನೋದಕ್ಕೆ. ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಬೇಯಿಸ್ತೀನಿ. ಸೊ ಇವಾಗ ಇದಕ್ಕೆ ಮಸಾಲ ಪೌಡರ್ಗಳನ್ನು ಹಾಕೋಣ. ಇಲ್ಲಿ ನಾನು ಅರಿಶಿನ ಪುಡಿ ಹಾಕಿದ್ದೀನಿ, ನಾರ್ಮಲ್ ಚಿಲ್ಲಿ ಪೌಡರ್, ಕಾಶ್ಮೀರಿ ಚಿಲ್ಲಿ ಪೌಡರ್, ಆಮೇಲೆ ಧನಿಯಾ ಪುಡಿ ಇದೆಯಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಖಾರ ಬೇಕು ಅದ್ರ ಮೇಲೆ ನೀವು ಆ ಕ್ವಾಂಟಿಟಿ ಮೇಲೆ ನೀವು ಹಾಕ್ಕೋಬೋದು. ಮಟನ್ ಎಷ್ಟಿದೆ ನೋಡಿ ಅದಂದಾಜು ಎಲ್ರಿಗೂ ಗೊತ್ತಾಗುತ್ತೆ. ನಾನು ಅದು ಎಷ್ಟು ಸ್ಪೂನ್ ಹಾಕಬೇಕು ಅಂತ ಹೇಳಿ ಏನು ಹೇಳಲ್ಲ, ಅದು ಅಂದಾಜಂತೂ ಎಲ್ರಿಗೂ ಗೊತ್ತಾಗುತ್ತೆ. ಸೊ ನಂತರ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಪೌಡರ್ ಹಾಕಿ ಇಲ್ಲಿ ಪೇಸ್ಟ್ ಮಾಡ್ಕೊಂಡಿರುವಂತಹ ಟೊಮೆಟೊ ಹಣ್ಣಿದೆಯಲ್ವ ಅದನ್ನು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಕಿ ನಾನು ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಂತರ ಇದಕ್ಕೆ ನಾನು 1 ಕಪ್ಪಷ್ಟು ಮೊಸರು ಇದೆಯಲ್ವ ಅದನ್ನು ಹಾಕಿ, ಅಂದರೆ ಚೆನ್ನಾಗಿ ಬೀಟ್ ಮಾಡಿರುವಂತಹ ಮೊಸರು ಹಾಕ್ಕೊಳ್ಳುವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಗ್ಯಾಸ್ ಫ್ಲೇಮ್ನ ಫುಲ್ಲಾಗಿ ಸ್ಲೋ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇವಾಗ ಇದನ್ನು ಚೆನ್ನಾಗಿ ಕುದಿಯೋದಕ್ಕಿಡೋಣ. ಅದರದ್ದು ಎಣ್ಣೆ ಎಲ್ಲ ಮೇಲ್ಗಡೆ ಬರಲಿ. ಸೊ ಫೈನಲಾಗಿ ಇವಾಗ ಇದು ರೆಡಿ ಆಗಿದೆ. ಫೈನಲಾಗಿ ಇದಕ್ಕೆ ನಾನಿಲ್ಲಿ ಗರಂ ಮಸಾಲ ಪೌಡರನ್ನು, ಕೊತ್ತಂಬರಿ ಸೊಪ್ಪು ಹಾಕಿದರೆ ಒಳ್ಳೆ ಟೇಸ್ಟಿಯಾಗಿರುವಂತಹ ಮಟನ್ದು ಮಸಾಲ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಾಗುತ್ತೆ ಚಪಾತಿ ಜೊತೆಗೆಲ್ಲ. ನೀವು ಇದನ್ನು ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಾಗುತ್ತೆ, ನಿಮಗೂ ಇಷ್ಟ ಆಗುತ್ತೆ. ಮಟನ್ ಅಂತೂ ಫುಲ್ ಸಾಫ್ಟಾಗಿ ಬೆಂದಿತ್ತು, ಚಪಾತಿ ಜೊತೆಗಂತೂ ತಿನ್ನೋದಕ್ಕೆ ತುಂಬಾ ಚೆನ್ನಾಗಾಯಿತು. ನೋಡುವಾಗಲೇ ನೋಡಿ ಎಷ್ಟೊಂದು ಯಮ್ಮಿಯಾಗಿ ಕಾಣಿಸ್ತಾ ಇದೆ, ತುಂಬಾ ಚೆನ್ನಾಗಿತ್ತು ಟೇಸ್ಟೂ. ಒಂದ್ಸಲ ಟ್ರೈ ಮಾಡ್ಕೊಂಡು ನೋಡಿ. ಹಾಗೆಯೇ ಇಲ್ಲಿ ಹಸ್ಬೆಂಡಿಗೆ ನನ್ನ ಮಗಳಿಗೆಲ್ಲ ಸಂಜೆ ಹೋಗುವಾಗ ಹಸಿವು ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಸಿಂಪಲಾಗಿ ಒಂದು ಮ್ಯಾಕ್ರೂನಿನ ಮಾಡಿದ್ದೀನಿ. ಸೊ ಹಾಗೆಯೇ ನಾನು ಹೇಳಿದ್ನಲ್ಲ ನಮ್ಮದು ಆ ಮರ ಬಿದ್ದೋಯ್ತು. ನಾನು ಡೈಲಿ ಜಾಸ್ತಿಯಾಗಿ ನಂದು ಎಲ್ಲ ವೀಡಿಯೋಸಲ್ಲಿ ನಾನು ಆ ಮರ ತೋರಿಸ್ತಾ ಇದ್ದೆ. ಬಟ್ ನಾವಿಲ್ಲಿ ನಮಾಜ್ ಮಾಡ್ತಾ ಇದ್ವಿ, ಅಷ್ಟೊತ್ತಿಗೆ ನೋಡುವಾಗ ಶಬ್ದ ಕೇಳಿಸ್ತು, ನೋಡುವಾಗ ಆ ಮರನೇ ಬಿದ್ದೋಗಿದೆ. ಸಂಜೆ ಆಗುವಾಗ ಅದ್ರ ಮೇಲ್ಗಡೆ ಎಷ್ಟೊಂದು ಬರ್ಡ್ಸ್ ಎಲ್ಲ ಬಂದು ಕೂತ್ಕೊಳ್ಳುತ್ತೆ. ಬಟ್ ಇನ್ನು ಅದಕ್ಕೆ ಬಂದು ಕೂರಲ್ಲ ಅಂತ ಹೇಳೇನಿಲ್ಲ, ಬಟ್ ಅದು ಮರನೂ ಬಿದ್ದೋಯ್ತು. ಇವಾಗ ಅದನ್ನು ತೆಗಿಬಹುದು, ಅಂದರೆ ಕರೆಂಟಿದು ಕಂಬ ಇದೆಯಲ್ವ ಅದಕ್ಕೆ ಬಿದ್ದಿರೋದು. ಸೊ ಹಾಗಾಗಿ ಅದನ್ನು ತೆಗಿತಾರೆ, ಅಂದರೆ ಇಲ್ಲಾಂದರೆ ಕರೆಂಟಿಗೆ ಪ್ರಾಬ್ಲಮ್ ಆಗುತ್ತಲ್ವ, ಹಾಗಾಗಿ. ಸೊ ಇವಾಗ ಈವ್ನಿಂಗ್ ಮಗರಿಬಿದು ನಮಾಜ್ ಎಲ್ಲ ಆಯಿತು. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ, ಅಮ್ಮನ ಮನೆಗೆ. ಯಾಕೆಂದರೆ ನನ್ನ ತಂಗಿದು ಬರ್ಡೇ. ಸೊ ಅವಳಿಗೆ ವಿಶ್ ಮಾಡಿ ಕೇಕೆಲ್ಲ ಕಟ್ ಮಾಡ್ಕೊಂಡು ಬರೋಣ ಅಂತೇಳಿ. ಸೊ ಅದಕ್ಕೋಸ್ಕರ ಮನೆಗೆ ಬಂದಿದ್ದೀವಿ, ಇಲ್ಲಿ ಅಮ್ಮನ ಮನೆಗೆ. ಸೊ ಇಲ್ಲಿ ಒಂದು ಚಾಕ್ಲೇಟ್ ಇತ್ತು, ಅವಳದು ಫ್ರೆಂಡ್ ಯಾರೋ ಕೊಟ್ಟಿರೋದು. ಸೊ ಅದನ್ನು ನಮಗೆಲ್ರಿಗೂ ಶೇರ್ ಮಾಡ್ತಾ ಇದ್ಲಿ ಇಲ್ಲಿ. Happy birthday to you. Dapat ikading ko. Cameraman never dies. Dala. Happy birthday. No problem. ಸೊ ಇವಾಗ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು, ಎಲ್ಲರೂ ತಿಂದರು. ಅದರ ರಾತ್ರಿ ಅಲ್ವಾ ತಿನ್ನೋಕ್ಕಾಗಿಲ್ಲ, ಬಾಕ್ಸಿಗೆ ಹಾಕಿ ಮನೆಗೆ ತಗೊಬಂದಿದ್ವಿ ಬೆಳಿಗ್ಗೆ ಏನಾದರೂ ತಿನ್ನೋಣ ಅಂತೇಳಿ. ಹಾಗೆ ನಮ್ಮ ಮನೇಲಿ ಒಂದು ಬೆಕ್ಕಿತ್ತು, ಸೊ ಅದು ಮರಿ ಹಾಕ್ಬಿಟ್ಟಿತ್ತು. ನೋಡಿ ಎಷ್ಟೊಂದು ಕ್ಯೂಟ್ ಆಗಿರುವಂತಹ ಮರಿ ಹಾಕಿದೆ ಅಂತೇಳಿ, ತುಂಬಾ ಚೆನ್ನಾಗಿತ್ತು. 5 ಮರಿಗಳನ್ನು ಹಾಕಿತ್ತು, ತುಂಬಾ ಕ್ಯೂಟಾಗಿತ್ತು. ನಮ್ಮ ಅಮ್ಮನಿಗೆ ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಬೆಕ್ಕು. ಅವರಂತೂ ಒಂದು ಬೆಕ್ಕು ಸಿಕ್ಕಿದ್ರೆ ಅದನ್ನು ಏನಾದ್ರೂ ಹೋಗೋದಕ್ಕಂತೂ ಬಿಡೋದೇ ಇಲ್ಲ. ಸೊ ಅದನ್ನು ಇಲ್ಲಿ ನೋಡ್ತಾ ಇದ್ವಿ. ಸೊ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ
ಎಂಡ್ ಮಾಡ್ತಾ ಇದ್ದೀನಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಯಾರಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೂ ಶೇರ್ ಮಾಡಿ. ಏನಾದರೂ ತಿಳಿಸ್ಬೇಕಂದ್ರೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಇನ್ನು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.